पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। हरिः ओम्। प्राणादेरीशितारम् परमसुखनिधिं सर्वदोषव्यपेतं सद्मान्तस्थं सुपूर्णं प्रकृतिपतिमजं सर्ववाक्यं सुनित्यं सर्वज्ञं सर्वशक्तिं पुरमुनिमनुजाद्यैः सदा सेव्यमानं विष्णुं वन्दे सदाहम्। सकलजगदनाद्यन्तमानन्ददन्तं हरिः ओम्। ಯಾಜ್ಞವಲ್ಕ್ಯರು ಜನಕ ಮಹಾರಾಜನಿಗೆ ತಾವು ತತ್ವೋಪದೇಶವನ್ನ ಆರಂಭ ಮಾಡಿಲ್ಲ ಇನ್ನೋನು. ನಿನ್ನೆ ದಿವಸ ಆಚಾರ್ಯರು ಹೇಳಿದ್ರು, ಜನಕ ಮಹಾರಾಜನಿಗೆ ಮುಖ್ಯ ಗುರು ಯಾಜ್ಞವಲ್ಕ್ಯರು ಅಂತ. ಅಂದ್ರೆ ಯಾವ ವಿದ್ಯೆಯನ್ನ ಉಪಾಸನೆ ಮಾಡೋದರಿಂದ ಮೋಕ್ಷ ಬರುತ್ತೆ, ಅಂದ್ರೆ ಮೋಕ್ಷಯೋಗ್ಯವಾದ ವಿದ್ಯೆಯನ್ನ ಉಪಾಸನೆ ಮಾಡ್ಲಿಕ್ಕೆ ಉಪದೇಶ ಮಾಡುವಂತಹ ಗುರುಗಳೇ ಮುಖ್ಯ ಗುರುಗಳು. ಆದ್ದರಿಂದ ಇಲ್ಲಿ ಜಿತ್ವ, ಈಗ ಉದಂಕ ಶೌಲ್ಬಾಯನ ಮೊದಲಾದಂತಹ ಬೇಕಾದಷ್ಟು ಗುರುಗಳ ಬಗ್ಗೆ ಮಾತಾಡ್ತಾರೆ. ಅವರೆಲ್ಲ ಅಮುಖ್ಯ ಗುರುಗಳು. ಜನಕ ಮಹಾರಾಜನಿಗೆ ಮುಖ್ಯ ಗುರು ಯಾಜ್ಞವಲ್ಕ್ಯರೇ. ಅದಕ್ಕೋಸ್ಕರವಾಗಿ ವಿದ್ಯೆಯಲ್ಲಿ ಅವನಿಗೆ, ಜನಕ ಮಹಾರಾಜನಿಗೆ ಕ್ಲಾರಿಟಿ ಕೊಡ್ತಾರೆ. ಅದರಂತೆ ಇವತ್ತು ಉತ್ತರವನ್ನ ಕೊಟ್ಟರು. ಯದೇವತೆ ಕಶ್ಚಿದಬ್ರವೀತ್ ತಚ್ಛೃಣವಾಮೇತಿ ಅಬ್ರವೀದ್ ಮೇ ಉದಂಕ ಶೌಲ್ಬಾಯನಃ ಪ್ರಾಣೋ ವೈ ಬ್ರಹ್ಮೇತಿ. ಬರೀ ಜಿತ್ವರಲ್ಲಪ್ಪ, ನಿನಗೆ ಬೇರೆ ಇನ್ಯಾರಾದ್ರೂ ಉಪದೇಶ ಮಾಡಿದ್ದಾರಾ ಅದನ್ನ ಹೇಳು ಅಂತ ಹೇಳಿದ್ದಕ್ಕೆ ಅವರಂದ್ರು, ಶುಲ್ಬಾಯನ ಅಂತ ಒಬ್ಬ ಋಷಿಗಳು, ಆ ಶುಲ್ಬಾಯನರ ಮಕ್ಕಳೇ ಉದಂಕರು. ಆ ಉದಂಕರು ನನಗೆ ಪ್ರಾಣೋವೈ ಬ್ರಹ್ಮ ಅಂತ, ಅಲ್ಲಿ ವಾಗ್ವೈ ಬ್ರಹ್ಮ ಅಂತ ಉಪದೇಶ ಮಾಡಿದ್ರು ಜಿತ್ವರು. ಇಲ್ಲಿ ಪ್ರಾಣೋವೈ ಬ್ರಹ್ಮ ಅಂತ ಎಲ್ಲರಿಗೂ ಭಗವಂತನನ್ನ ಪ್ರಾಣ ಅಂತ ಕರೀತಾರೆ. ಯಾಕೆ ಭಗವಂತನಿಗೆ ಪ್ರಾಣ ಅಂತ ಕರೀತಾರೆ ಅಂದ್ರೆ ಎಲ್ಲರನ್ನು ಪ್ರೇರಣೆ ಮಾಡ್ತಾನೆ, ಎಲ್ಲರಿಂದಲೂ ಎಲ್ಲ ರೀತಿಯಾದ ಕೆಲಸವನ್ನು ಮಾಡಿಸ್ತಕ್ಕಂಥವನು ಭಗವಂತನೇ. ಆದ್ದರಿಂದ ಆಚಾರ್ಯರು ಪ್ರಾಣ ಶಬ್ದಕ್ಕೆ ಭಗವಂತನ ಪರವಾಗಿ ಅರ್ಥವನ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರಾಣ ಅಂದ್ರೆ ಸರ್ವಚೇಷ್ಟಕ ಅಂತ ಅರ್ಥ ಮಾಡಿದ್ರು. ಪ್ರಾಣ ಪ್ರಣಯನಾತ್ ಸ್ವಯಂ ಅಂತ, ಎಲ್ಲರಿಗೂ ಚೇಷ್ಟೆ ಮಾಡೋದರಿಂದ, ಎಲ್ಲರಿಗೂ ವಿಧ ವಿಧವಾಗಿ ಪ್ರೇರಣೆಯನ್ನ ಮಾಡ್ತಾನೆ ಭಗವಂತ. ಆದ್ದರಿಂದ ಸರ್ವ ಪ್ರೇರಕನಾದ್ದರಿಂದ ಭಗವಂತನಿಗೆ ಪ್ರಾಣ ಅಂತ ಹೆಸರು. ಆದ್ದರಿಂದ ನನಗೆ ಯಾರು ಉಪದೇಶ ಮಾಡಿದ್ದಾರೆ? ಈಗ ಉದಂಕ ಶೌಲ್ಭಾಯನರು ಪ್ರಾಣೋ ವೈ ಬ್ರಹ್ಮ ಅಂತ, ಸರ್ವ ಪ್ರೇರಕ ಅವನು ನಾರಾಯಣ ಅಂತ ಉಪದೇಶ ಮಾಡಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ಯಥಾ ಮಾತೃಮಾನ್ ಪಿತೃಮಾನ್ ಆಚಾರ್ಯಮಾನ್ ಬ್ರೂಯಾತ್ ತಥಾ ತಚ್ಛೌಲ್ಬಾಯನೋ ಬ್ರವೀತ್ ಪ್ರಾಣೋ ವೈ ಬ್ರಹ್ಮೇತಿ ಅಪ್ರಾಣತೋ ಹಿ ಕಿಂ ಸ್ಯಾತ್. ಹೌದಪ್ಪ, ಒಳ್ಳೆ ತಂದೆ ತಾಯಿ ಗುರುಗಳು ಇವರೆಲ್ಲ ಸೇರಿ ಮಗುವನ್ನ ಹೇಗೆ ಚೆನ್ನಾಗಿ ಶಿಕ್ಷಣ ಕೊಟ್ಟು ಒಳ್ಳೆ ವಿದ್ಯಾವಂತನನ್ನಾಗಿ ಮಾಡ್ತಾರೆ, ಹಾಗೆ ಇಂಥ ಉಪದೇಶವನ್ನ ಮಾಡಿದಂತಹ ಉದಂಕರು ಒಳ್ಳೆ ತಂದೆ, ಒಳ್ಳೆ ತಾಯಿ, ಹಾಗೆ ಒಳ್ಳೆ ಗುರುಗಳಿಂದ ಅಧ್ಯಯನವನ್ನ ಮಾಡಿದ್ದಾರೆ. ಹೀಗೆ ಅಧ್ಯಯನವನ್ನ ಮಾಡಿದ ವ್ಯಕ್ತಿಗಳು ಮಾತ್ರ ಈ ರೀತಿಯಲ್ಲಿ ಉಪದೇಶ ಮಾಡಬಹುದು. ಬೇರೆಯವರಿಗೆ ಈ ರೀತಿಯಲ್ಲಿ ಉಪದೇಶವನ್ನ ಮಾಡೋದು ತುಂಬಾ ಕಷ್ಟ. ಯಾಕೆ ಅಂತಂದ್ರೆ ಪ್ರಾಣನಾಮಕನಾದ ಭಗವಂತನ ಸನ್ನಿಧಾನ ಇಲ್ಲ ಅಂತಂದ್ರೆ ಉಸಿರಾಡಕ್ಕೆ ಆಗಲ್ಲ ನಮ್ಗೆ. ಮೊದಲು ಅಲ್ಲಿಂದ ಆರಂಭ. ಯಾರಲ್ಲಿ ಪ್ರಾಣನಾಮಕನಾದ ಭಗವಂತನ ಸನ್ನಿಧಾನ ಇಲ್ಲ ಅಂದ್ರೆ, ಯಾವ ಜೀವನಲ್ಲಿ ಪ್ರಾಣನಾಮಕನಾದಂತಹ ಭಗವಂತನ ಸನ್ನಿಧಾನ ಅಂತನ್ನೋದು ಇಲ್ಲ, ಅವನಿಗೆ ಏನ್ ಮಾಡಕ್ಕಾಗತ್ತ? ಅವನ ಕೈಲಿ ಕೆಲಸ ಕರೆಕ್ಟಾಗಿ ಉಸಿರಾಡಕ್ಕೆ ಆಗಲ್ಲ ಅವನಿಗೆ.
ಇನ್ನೇನ್ ಮಾಡಬಲ್ಲ ಅವನು. ಆದ್ದರಿಂದ ಅವರು ಉಪದೇಶ ಮಾಡಿದ್ದು ಪರ್ಫೆಕ್ಟ್ ಆಗಿದೆ. ಅಬ್ರವೀತ್ತುತೆ ತಸ್ಯಾಯತನಂ ಪ್ರತಿಷ್ಠಾ. ಸರಿ, ವಾಗ್ವೈ ಬ್ರಹ್ಮ ಅನ್ನುವಲ್ಲಿ ಉಪಾಸನೆ ಮಾಡುವಲ್ಲಿ ಆ ವಾಂಗ್ ನಾಮಕನಾದ ಭಗವಂತನ ಇದಲ್ಲಿದೆ, ಅವಸ್ಥಾನ ಎಲ್ಲಿ, ಅವನ ಪ್ರತಿಮೆ ಯಾರು ಅಂತೆಲ್ಲ ಯಾಜ್ಞವಲ್ಕ್ಯರು ಕೇಳಿದ್ರು. ಹಾಗೆ ಇಲ್ಲೂ ಕೇಳ್ತಾರೆ, ಆ ಉದಂಕ ಶೌಲ್ಬಾಯನ ನಿಮಗೇನಾದ್ರೂ ಆ ಪ್ರಾಣನಾಮಕ ಭಗವಂತನ ಪ್ರತಿಮೆ ಯಾರು, ಅವನ ಅವಸ್ಥಾನ ಎಲ್ಲಿದೆ ಅಂತೇನಾದ್ರೂ ಹೇಳಿದ್ರ ಅಂದಿದ್ದಕ್ಕೆ ಯಾಜ್ಞವಲ್ಕ್ಯರು ಕೇಳಿದಕ್ಕೆ ಜನಕ ಹೇಳ್ತಾನೆ, ನಮೇ ಬ್ರವೀತ್ ಇತಿ, ಇಲ್ಲ ಸ್ವಾಮಿ, ನನಗೆ ಉಪದೇಶ ಮಾಡಿಲ್ಲ ಅವರು. ಏಕಪಾದ್ವಾ ಏತತ್ ಸಮ್ರಾಳಿತಿ ಸವೈನೋ ಬ್ರೂಹಿ ಯಾಜ್ಞವಲ್ಕ್ಯ. ಪ್ರಾಣಯೇವ ಆಯತನಂ ಆಕಾಶ ಪ್ರತಿಷ್ಠಾ ಪ್ರಿಯಮಿತ್ಯೇನ ದುಪಾಸೀತ ಕಾಪ್ರಿಯತಾ ಯಾಜ್ಞವಲ್ಕ್ಯ. ಆದ್ದರಿಂದ ನನಗೆ ಉಪದೇಶ ಮಾಡಿಲ್ಲ ಸ್ವಾಮಿ ಅಂತ ಹೇಳಿದ್ದಕ್ಕೆ ಇಲ್ಲ, ನೀನ್ ತಿಳ್ಕೊಂಡಿರೋದು ಬಹಳ ಕಡಿಮೆ. ಅಪೂರ್ಣವಾದ ಉಪದೇಶ, ಪೂರ್ಣವಾದ ಉಪದೇಶವನ್ನ ಮಾಡಿದ ಹಾಗೆ ಆಗ್ಲಿಲ್ಲಪ್ಪ, ನಿನಗಿದು ಅಪೂರ್ಣವಾಗಿರತಕ್ಕಂತಹ ಉಪದೇಶವನ್ನ ಮಾಡಿಬಿಟ್ಟಿದ್ದಾರೆ ಉದಂಕ ಶೌಲ್ಬಾಯನರು. ಯಾಕೆ? ಬರೀ ಪ್ರಾಣವೇ ಬ್ರಹ್ಮ ಅಂತ ಹೇಳಿಬಿಟ್ರು. ಅವನ ಪ್ರತಿಮೆ ಯಾವುದು, ಅವನ ಸ್ಥಾನ ಯಾವುದು, ಅವನ ರಹಸ್ಯವಾದ ನಾಮ ಏನು, ಆ ರಹಸ್ಯವಾದ ನಾಮದ ಅರ್ಥ ಏನು, ಇದು ಯಾವುದೂ ಮಾತಾಡಿಲ್ಲ ಅವರು. ಆದ್ದರಿಂದ ಇದು ಅಪೂರ್ಣವಾದ ಉಪದೇಶ. ಅದಕ್ಕೆ ಜನಕ ಕೇಳ್ದ, ಸ್ವಾಮಿ ಹಾಗಾದ್ರೆ ನಾನು ನೀವೇ ಉಪದೇಶ ಮಾಡ್ಬೋದಲ್ಲ. ಅದಕ್ಕೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ಪ್ರಾಣನಾಮಕನಾದ ಭಗವಂತನಿಗೆ ಅವಸ್ಥಾನ ಯಾರು ಅಂತ ಕೇಳಿದ್ರೆ ವಾಯು. ಯಾವ ವಾಯು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಈ 5 ರೂಪಗಳಿಂದ ಕೂಡಿರುವಂತಹ ವಾಯುವೇ ಪ್ರಾಣನಾಮಕನಾದ ಬ್ರಹ್ಮನಿಗೆ ಸ್ಥಾನ. ಆ ಭಗವಂತನ ವಿಶೇಷವಾದ ಒಂದು ಸ್ಥಾನ, ಸನ್ನಿಧಾನ ಎಲ್ಲಿದೆ ಅಂತಂದ್ರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಎಂಬುದಾಗಿ ಪಂಚರೂಪಗಳಿಂದ ಕೂಡಿದ ವಾಯುವೇ ಈ ಪ್ರಾಣನಾಮಕನಾದ ಭಗವಂತನಿಗೆ ಸ್ಥಾನ ಆಯಿತು. ಪ್ರತಿಮೆ ಯಾರು? ಪ್ರತಿಮಾ ಸರ್ವಸಾಮಾನ್ಯ ಮಹಾಲಕ್ಷ್ಮೀ ದೇವಿ. ಆಕಾಶನಾಮಕಳಾದ ಮಹಾಲಕ್ಷ್ಮೀ ದೇವಿ ಈ ಪ್ರಾಣನಾಮಕನಾದ ಭಗವಂತನಿಗೆ ಪ್ರತಿಮೆ. ಇಲ್ಲಿ ಮಹಾಲಕ್ಷ್ಮೀ ದೇವಿ ಪ್ರಾಣನಾಮಕ ಭಗವಂತನಿಗೆ ಪ್ರತಿಮೆ ಅಂದ್ರೆ ಎಲ್ಲ ಉಪಾಸನೆಗಳಲ್ಲೂ ಕೂಡ ಇವಳೇ ಪ್ರತಿಮೆಗಳು ಚೇಂಜ್ ಆಗೋದಿಲ್ಲ. ಅವಸ್ಥಾನಗಳು, ಅವನ ಸಾನ್ನಿಧ್ಯಗಳು ಬೇರೆ ಬೇರೆ ಆಗತ್ತೆ, ಸನ್ನಿಧಾನ ಸ್ಥಾನಗಳು, ಆದರೆ ಪ್ರತಿಮೆ ಮಾತ್ರ ಯಾವಾಗಲೂ ಒಂದೇ. ಆದ್ದರಿಂದ ಅವನ ಸ್ಥಾನ ಯಾವುದು? ಪಂಚರೂಪಗಳಿಂದ ಕೂಡಿದ ವಾಯುವೇ ಆ ಪ್ರಾಣನಾಮಕನಾದ ಭಗವಂತನ ಸ್ಥಾನ. ಆಕಾಶನಾಮಕಳಾದ ಮಹಾಲಕ್ಷ್ಮೀ ದೇವಿ ಅವನ ಪ್ರತಿಮೆ. ಇವನ ರಹಸ್ಯವಾದ ನಾಮ ಪ್ರಿಯ ಅಂತ. ಪ್ರಾಣನಾಮಕ ಭಗವಂತನನ್ನ ಹೇಗೆ ಉಪಾಸನೆ ಮಾಡಬೇಕು? ಪ್ರಿಯ ಅಂತ ಉಪಾಸನೆ ಮಾಡಬೇಕು. ಪ್ರಿಯಮಿತ್ಯೇನದುಪಾಸೀತ. ಪ್ರಿಯ ಅಂತ ಉಪಾಸನೆ ಮಾಡಬೇಕು ಈ ಭಗವಂತನನ್ನು. ಅದಕ್ಕೆ ಯಾಜ್ಞವಲ್ಕ್ಯ ಕೇಳ್ದ, ಸ್ವಾಮಿ ಪ್ರಿಯ ಅಂದ್ರೆ ಏನು? ಪ್ರಿಯ ಅಂದ್ರೆ ಯಾವುದು? ಅದೇ ಹೇಳಿದ್ದು, ಪ್ರತಿಮೆ, ಸ್ಥಾನ, ರಹಸ್ಯವಾದ ಹೆಸರು, ಅದರ ಅರ್ಥ. ಈ 4 ತಿಳ್ಕೊಂಡ್ರೆ ಮಾತ್ರ ಉಪಾಸನೆಯನ್ನ ಮಾಡಿದ್ದಕ್ಕೆ ಸಾರ್ಥಕ್ಯ ಅನ್ನೋದು ಬರುತ್ತೆ. ಪ್ರತಿಮಾನಂ ಅವಸ್ಥಾನಂ ರಹಸ್ಯಂ ನಾಮ ಸಾರ್ಥಕಂ. ವಿದ್ಯಾಫಲ, ಆ ವಿದ್ಯೆಯ ಫಲ ಯಾವಾಗ ಅಂತ ಕೇಳಿದ್ರೆ ಆಚಾರ್ಯರು 4 ವಿಶೇಷವಾದ ಅಂಶಗಳನ್ನು ನಿರೂಪಣೆ ಮಾಡುವಾಗ ಪ್ರತಿಮಾನಂ, ಆ ಭಗವದ್ ರೂಪದ ಪ್ರತಿಮೆ ಯಾವುದು,
ಆ ಭಗವದ್ರೂಪದ ಸನ್ನಿಧಾನ ವಿಶೇಷ ಅಂತನ್ನೋದು ಎಲ್ಲಿದೆ, ಆ ಭಗವದ್ರೂಪದ ರಹಸ್ಯವಾದ ಹೆಸರು ಏನು, ಆ ರಹಸ್ಯವಾದ ಹೆಸರಿನ ಅರ್ಥ ಏನು, ಈ ನಾಲ್ಕನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಮಾತ್ರ ಆ ವಿದ್ಯೆಗೆ ಫಲ. ಅದರಂತೆ ಇಲ್ಲಿ ಪ್ರಾಣನಾಮಕನಾದ ಭಗವಂತನಿಗೆ ಪ್ರತಿಮಾ ಆಕಾಶನಾಮಕಳಾದ ಮಹಾಲಕ್ಷ್ಮೀ ದೇವಿ, ಅದರ ಸ್ಥಾನ ಯಾವುದು ಅಂದ್ರೆ ಪಂಚಪ್ರಾಣ ರೂಪಗಳಿಂದ ಕೂಡಿದ ವಾಯುದೇವರೇ ಅವನಿಗೆ ಸ್ಥಾನ. ಅದಾದ್ಮೇಲೆ ಅವನ ರಹಸ್ಯ ನಾಮ ಪ್ರಿಯ. ಇದ್ರ ಮೇಲೆ ಜನಕ ಮಹಾರಾಜ ಕೇಳ್ತಾನೆ, ರಹಸ್ಯವಾದ ನಾಮದ ಅರ್ಥ ಏನು? ಆ ಭಗವಂತನನ್ನ, ಪ್ರಾಣನಾಮಕನಾದ ಭಗವಂತನನ್ನ ಪ್ರಿಯ ಅಂತ ನಾವು ಯಾಕೆ ಕರೆಯೋದು ಅಂತಂದ್ರೆ, ಯಾಜ್ಞವಲ್ಕ್ಯರು ಹೇಳ್ತಾರೆ, ಪ್ರಾಣ ಏವ ಸಮ್ರಾಳಿತಿ ಹೋವಾಚ, ಪ್ರಾಣನಾಮಕನಾದ ಭಗವಂತನೇ ಪ್ರಿಯ. ಯಾಕೆ ಪ್ರಾಣನಾಮಕನಾದ ಭಗವಂತ ಯಾಕೆ ಪ್ರಿಯ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಯಾಜ್ಞವಲ್ಕ್ಯರು ತಿಳಿಸಿಕೊಡ್ತಾ ಇದ್ದಾರೆ, ಪ್ರಾಣಸ್ಯ ವೈ ಸಮ್ರಾಟ್ ಕಾಮಾಯಾಜ್ಯಂ ಯಾಜಯತಿ ಅಪ್ರತಿಗ್ರಾಹ್ಯಸ್ಯ ಪ್ರತಿಗೃಹಾತಿ ಅಪಿ ತತ್ರ ವಧಾಶಂಕಂ ಭವತಿ ಯಾಂ ದಿಶಮೇತಿ. ಪ್ರಾಣಸ್ಯ ವೈ ಸಮ್ರಾಟ್ ಕಾಮಾಯ, ಪ್ರಾಣೋ ವೈ ಸಮ್ರಾಟ್ ಪರಮಂ ಬ್ರಹ್ಮ ನೈನಂ ಪ್ರಾಣೋ ಜಹಾತಿ ಸರ್ವಾಣ್ಯೇನಂ ಭೂತಾನ್ಯಭಿಕ್ಷರಂತಿ ದೇವೋ ಭೂತ್ವಾ ದೇವಾನಪ್ಯೇತಿ ಯಯೇವಂ ವಿದ್ವಾನೇತದುಪಾಸ್ತೆ. ಪ್ರಾಣನಾಮಕನಾದ ಭಗವಂತನನ್ನ ಪ್ರಿಯ ಅಂತ ಉಪಾಸನೆ ಮಾಡಬೇಕು. ಯಾಕೆ ಅವನನ್ನ ಪ್ರಿಯ ಅಂತ ಉಪಾಸನೆ ಮಾಡಬೇಕು ಅಂತಂದ್ರೆ, ಅಜ್ಞಾನಿಗಳಾಗಿರತಕ್ಕಂತಹ ವ್ಯಕ್ತಿಗಳು, ಜ್ಞಾನಿಗಳು ಅಜ್ಞಾನಿಗಳು, ಎರಡು ರೀತಿಯಾಗಿರತಕ್ಕಂತಹ ಜನಗಳಿದ್ದಾರೆ. ಆ ಎರಡು ರೀತಿಯಾಗಿರತಕ್ಕಂತಹ ಜನಗಳಲ್ಲಿ ಮೊದಲನೆಯದ್ದು ಜ್ಞಾನಿ ವರ್ಗ. ಅಜ್ಞಾನಿಗಳಾದಂತಹ ಜನಗಳು ಏನ್ ಮಾಡ್ತಾರೆ, ಭೋಗಗಳನ್ನ ಅನುಭವಿಸ್ತಾರೆ. ಎಲ್ಲ ರೀತಿಯಾದ ಭೋಗಗಳನ್ನ ಅವರು ಅನುಭವಿಸ್ತಾರೆ. ಯಾಕೆ ಅವರು ಎಲ್ಲ ರೀತಿಯಾದ ಭೋಗವನ್ನ ಅನುಭವಿಸೋದು ಯಾಕೆ ಅಂತಂದ್ರೆ, ಪ್ರಾಣನಾಮಕನಾದ ಭಗವಂತನ ಪ್ರೀತಿಗಾಗಿ ಅವರು ಅಂದ್ರೆ ಪ್ರಾಣನಾಮಕನಾದ ಭಗವಂತನ ಪ್ರೀತಿಗಾಗಿ ಅವರು ಪ್ರಾಣನಾಮಕನಾದ ಭಗವಂತನ ಪ್ರೀತಿಗಾಗಿ ಅವ್ರೇನ್ ಮಾಡ್ತಾರೆ, ಎಲ್ಲ ರೀತಿಯಾದ ಭೋಗಗಳನ್ನ ಅನುಭವಿಸ್ತಾರೆ. ಪ್ರಾಣ ಸಂಸ್ಥಸ್ಯ ವೈ ವಿಷ್ಣು ಸಂಪ್ರೀತ್ಯೈ ಭೋಜನಂ ಭವೇತ್. ಆಚಾರ್ಯ ಭಾಷ್ಯ ಬರೀತಾರೆ, ಪ್ರಾಣನಲ್ಲಿ ಪ್ರಾಣನಾಮಕನಾಗಿ ಸನ್ನಿಹಿತನಾದ ಶ್ರೀ ಭಗವಂತನ ವಿಷ್ಣುವಿನ ಪ್ರೇರಣೆಯಂತೆ ಆ ವಿಷ್ಣುವಿನ ಪ್ರೀತಿಯನ್ನ ಅಪೇಕ್ಷೆ ಮಾಡಿಕೊಂಡು ಜ್ಞಾನಿಗಳು ಊಟ ಮೊದಲಾಗಿರತಕ್ಕಂತಹ ಎಲ್ಲ ಭೋಗಗಳನ್ನ ಅನುಭವಿಸ್ತಾರೆ. ಅಂದ್ರೆ ಭೋಜನವೇ ಮೊದಲಾಗಿರತಕ್ಕ ಸಕಲ ಭೋಗಗಳನ್ನು ಪ್ರಾಣನಾಮಕನಾದ ಭಗವಂತನ ಪ್ರೀತಿಗಾಗಿಯೇ ಜ್ಞಾನಿಗಳಾಗಿರತಕ್ಕಂತಹ ವ್ಯಕ್ತಿಗಳು ಮಾಡ್ತಾರೆ. ಇನ್ನು ಅಜ್ಞಾನಿಗಳಿದ್ದಾರೆ. ಅಜ್ಞಾನಿಗಳೇನ್ ಮಾಡ್ತಾರೆ, ಭೋಗ ಮಾಡಬೇಕು ಅಂದ್ರೆ ಅಜ್ಞಾನಿಗಳಿಗೂ ಪ್ರೇರಣೆಯನ್ನ ಮಾಡುವವನು ಭಗವಂತನೇ, ಜ್ಞಾನಿಗಳಿಗೂ ಪ್ರೇರಣೆಯನ್ನ ಮಾಡತಕ್ಕಂಥವನು ಭಗವಂತನೇ. ಜ್ಞಾನಿ ಅಜ್ಞಾನಿಗಳಿಗಿಬ್ಬರಿಗೂ ಅವರವರ ಯೋಗ್ಯತೆಗನುಗುಣವಾಗಿ ಪ್ರೇರಣೆಯನ್ನ ಮಾಡತಕ್ಕಂಥವನು ಭಗವಂತನೇ. ಆದ್ದರಿಂದ ಜ್ಞಾನಿಗಳು ಹರಿಪ್ರೀತಿಯನ್ನ ಸಂಕಲ್ಪ ಮಾಡಿಕೊಂಡು ಭೋಜನಾದಿಗಳನ್ನ ಮಾಡಬೇಕು ಅಂತ ಅಪೇಕ್ಷೆ ಪಟ್ರೆ, ಅಜ್ಞಾನಿಗಳಾಗಿರ್ತಕ್ಕಂತಹ ವ್ಯಕ್ತಿಗಳು ಯಾರಿಂದ ಯಜ್ಞಯಾಗಾದಿಗಳನ್ನ ಮಾಡಿಸಬಾರ್ದು,
ಯಾರು ಅಧ್ಯಯನಾದಿಗಳನ್ನ ಮಾಡಿಲ್ವೋ ಅವರಿಂದ ಯಜ್ಞಯಾಗಾದಿಗಳನ್ನ ಮಾಡಿಸ್ತಾರೆ. ಯಾರಿಂದ ದಾನವನ್ನ ತಗೊಳ್ಬಾರದೋ ಅವರಿಂದ ದಾನ ತಗೊಳ್ತಾರೆ. ಕಳ್ಳತನವನ್ನ ಮಾಡ್ತಾರೆ. ನೋಡ್ರಿ, ಇದು ಒಂದೆರಡಲ್ಲ, ಇಲ್ಲಿ ಕಳ್ತನ ಮಾಡಿಬಿಡ್ತಾರಂತೆ. ಅಂದ್ರೆ ಅವರಿಗೂ ಶ್ರೀಹರಿಯದ್ದೇ ಪ್ರೇರಣೆ, ಕಳ್ಳತನವನ್ನೂ ಮಾಡಿಬಿಡ್ತಾರೆ. ಆದ್ದರಿಂದ ಹರಿ ಇಚ್ಛೆಯಿಂದ ಎಲ್ಲಿ ಹೋದ್ರೆ ಬದುಕೋದಿಕ್ಕೆ ಕಷ್ಟ ಆಗತ್ತೆ ಅಂತ ಅನ್ಸತ್ತೋ ಅಲ್ಲಿಗೆಲ್ಲ ಹೋಗ್ಬಿಡ್ತಾರೆ. ಆದ್ದರಿಂದ ಎಲ್ಲರಿಗೂ ಎಲ್ಲ ರೀತಿಯಾದಂತಹ ಪ್ರೇರಣೆಯನ್ನ ಮಾಡತಕ್ಕಂಥವನು ಭಗವಂತ. ಆದ್ದರಿಂದ ಕಳ್ಳರಿಗೆ, ಸುಳ್ಳು ಹೇಳುವವರಿಗೆ, ಮೋಸ ಮಾಡುವವರಿಗೆ ಎಲ್ಲರಿಗೂ ನಾನಾ ಪ್ರಕಾರವಾಗಿ ಪ್ರೇರಣೆ ಮಾಡುವ ಭಗವಂತನ ಹೆಸರೇನು? ಪ್ರಾಣ. ಆದ್ದರಿಂದ ಯಾರು ಇಂತಹ ಭಗವಂತನನ್ನ, ಪ್ರಾಣನಲ್ಲಿ ಸನ್ನಿಹಿತನಾದ ಭಗವಂತನನ್ನ ಪ್ರಾಣ ಅಂತ ಉಪಾಸನೆ ಮಾಡ್ತಾರೆ, ಅವನನ್ನ ಪ್ರಾಣನಾಮಕನಾದ ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ. ಅವನು ಯೋಗ್ಯನಾಗಿದ್ರೆ, ನಿನ್ನೆ ಬಂತು, ದೇವತ್ವವನ್ನ ಪಡಿತಾನೆ. ಸ್ವರ್ಗಲೋಕದಲ್ಲಿ ವಾಸ ಮಾಡುವಂತಹ ಮನುಷ್ಯ, ಅವನನ್ನ ಮಾನುಷ ಸುರ ಅಂತ ಕರೆದ್ರು. ಯಾವ ಮನುಷ್ಯ ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅವನು ಮಾನುಷ ಸುರ. ಅವನು ದೇವತೆಗಳ ಒಳಗೆ ನಿಂತು ಎಲ್ಲ ರೀತಿಯಾದ ಸುಖ ಭೋಗಗಳನ್ನ ಸಾಯುಜ್ಯ ಅನುಭವಿಸ್ತಾನೆ. ಅಲ್ಲಿಂದ ಬ್ರಹ್ಮದೇವರ ಜೊತೆ ಶ್ವೇತದ್ವೀಪಕ್ಕೆ ಹೋಗಿ ಅಲ್ಲಿಂದ ಭಗವಂತನನ್ನ ಪಡೀತಾನೆ. ಅಲ್ಲೇನಾಗುತ್ತೆ? ಮೋಕ್ಷದಲ್ಲಿ ಈ ರೀತಿ ಯಾರು ಉಪಾಸನೆ ಮಾಡಿದ್ದಾರೆ, ಆ ಉಪಾಸನೆಯನ್ನ ಮಾಡಿದ ವ್ಯಕ್ತಿ ಮೋಕ್ಷಕ್ಕೆ ಹೋದನಲ್ಲ, ಅವನಿಗಿಂತ ಚಿಕ್ಕವರಾದ ಮುಕ್ತರಿಂದ ಸೇವೆಯನ್ನೆಲ್ಲ ಸ್ವೀಕಾರ ಮಾಡ್ಕೊಳ್ತಾನೆ. ಇದು ಪ್ರಾಣನಾಮಕನಾದ ಭಗವಂತನ ಸ್ಥಾನ, ಪ್ರತಿಮೆ, ರಹಸ್ಯವಾದ ನಾಮ ಮತ್ತು ಅದರ ಅರ್ಥ ಅಂತ ಯಾಜ್ಞವಲ್ಕ್ಯರು ಹೇಳಿದ್ದಕ್ಕೆ ಎಂಥ ಉಪದೇಶ ಮಾಡಿದ್ರಿ ಸ್ವಾಮಿ. 1,000 ಆನೆ, 1,000 ಎತ್ತುಗಳನ್ನು ನಿಮಗೆ ಗುರುದಕ್ಷಿಣೆ ಕೊಟ್ಟು ಬಿಡ್ತೇನೆ ಅಂತ ಹೇಳಿದ್ದಕ್ಕೆ ಜನಕ ಮಹಾರಾಜ ಯಾಜ್ಞವಲ್ಕ್ಯರು ಹೇಳ್ತಾರೆ, ನೋಡಪ್ಪ, ಪೂರ್ಣವಾಗಿ ಉಪದೇಶವನ್ನು ಮಾಡದೆ ದಕ್ಷಿಣೆ ತಗೋಬಾರ್ದು. ಎಲ್ಲ ಎತ್ತ ಮಾತು. ಉಪದೇಶವನ್ನ ಪರಿಪೂರ್ಣವಾಗಿ ಮಾಡಿದ ಮೇಲೆ ಗುರುದಕ್ಷಿಣೆ ತಗೊಳ್ಬೇಕು. ಅರ್ಧಮರ್ಧ ಉಪದೇಶ ಮಾಡಿ ಗುರುದಕ್ಷಿಣೆಯನ್ನ ತಗೊಳ್ಳೋ ಹಾಗಿಲ್ಲ ಅಂತ ನಮ್ಮಪ್ಪ ಹೇಳಿದ್ದಾರೆ. ಆದ್ದರಿಂದ ಪ್ರಾಣ ಸಂಸ್ಥಸ್ಯ ವೈವಿಷ್ಣೋ ಸಂಪ್ರೀತ್ಯೈ ಭೋಜನಂ ಭವೇತ್. ಜ್ಞಾನಿಗಳು ಈ ರೀತಿ ಮಾಡ್ತಾರೆ. ಪ್ರಾಣನಾಮಕನಾದ ಭಗವಂತನ ಪ್ರೀತಿಯನ್ನ ಅಪೇಕ್ಷೆ ಮಾಡಿಕೊಂಡು ಜ್ಞಾನಿಗಳು ಹೀಗೆ ಮಾಡಿದ್ರೆ, ಅಜ್ಞಾನಿಗಳು ಆ ಪ್ರಾಣನಾಮಕನಾದ ಭಗವಂತನ ಪ್ರೇರಣೆಯಿಂದಲೇ ತದಿಚ್ಛಯೈವ ಚೌರ್ಯಾದಿ ಕುರ್ಯುರಗ್ನಾಹ ಅಪಿಧ್ರುವಂ. ಅವನ ಪ್ರೇರಣೆಯಂತೆ ಕಳ್ಳತನ, ಸುಳ್ಳು, ಯಾರಿಂದ ಯಾಗ ಮಾಡಿಸಬಾರದು ಅವರಿಂದ ಯಾಗ, ಯಾರಿಂದ ದಾನವನ್ನ ಸ್ವೀಕಾರ ಮಾಡ್ಕೊಳ್ಬಾರದು ಅವರಿಂದ ದಾನ, ಇದೆಲ್ಲವನ್ನ ಅವನ ಇಚ್ಛೆಯಿಂದಲೇ ಮಾಡ್ತಾರೆ. ಆದ್ರೂ ಆ ಪ್ರಾಣನಾಮಕನಾದ ಜನಾರ್ದನನನ್ನ ತಿಳ್ಕೊಳ್ಳೋದಿಲ್ಲ. ತಥಾಪಿ ತನ್ನ ಜಾನೀಯು ಪ್ರಾಣಾತ್ಮಾನಂ ಜನಾರ್ದನಂ. ಹೀಗಿದ್ರೂ ಕೂಡ ಅವರು ಪ್ರಾಣನಾಮಕನಾದ ಭಗವಂತನನ್ನ ತಿಳಿದುಕೊಳ್ಳೋದಿಲ್ಲ. ಆದ್ದರಿಂದ ಪ್ರಾಣನಾಮಕನಾದ ಭಗವಂತನ ವೈಭವ ಇದಾಗಿದೆ ಅಂತ ಹೇಳಿ ಯಾಜ್ಞವಲ್ಕ್ಯರು ಜನಕ ಮಹಾರಾಜನಿಗೆ ಉಪದೇಶವನ್ನ ಮಾಡ್ತಾರೆ. ಅಲ್ಲಿಂದ ಇನ್ನು ಮುಂದೆ ಚಕ್ಷುರ್ನಾಮಕನಾದ ಭಗವಂತನ ಉಪದೇಶವನ್ನ ಮಾಡ್ತಾರೆ. ಆ ಭಾಗವನ್ನ ಮತ್ತೆ ನೆಕ್ಸ್ಟ್ ಪಾಠದಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ರಾತ್ರಿ ಶ್ರೀಪಾದರಾಜ ಮಠಾಧೀಶರ ಚಾತುರ್ಮಾಸ್ಯ ಕಾರ್ಯಕ್ರಮ ನಿಮಿತ್ತ
ಸೂತ್ರ ದೀಪಿಕಾ ಪಾಠ ಆಗ್ತಾ ಇದೆ. ಬೆಳಗ್ಗೆ ಮತ್ತು ರಾತ್ರಿ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಲಿಂಕ್ ಅನ್ನ ಕಳಿಸಿದ್ದೇನೆ. ಯಾರಿಗೆ ಸೂತ್ರ ದೀಪಿಕಾ ಶ್ರವಣ ಮಾಡಬೇಕು ಅನ್ನೋ ಆಸೆ ಇದೆ ಅವರು ಲಿಂಕ್ ಮೂಲಕ ಜಾಯಿನ್ ಆಗಿ ಸೂತ್ರ ದೀಪಿಕಾವನ್ನ ಶ್ರವಣ ಮಾಡಬಹುದು ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ. ಬೆಳಿಗ್ಗೆ ಎಷ್ಟು ಗಂಟೆಗೆ ಆಚಾರ್ಯ? 6:30. ಧನ್ಯವಾದ. ಸಾಯಂಕಾಲ 9:30 ರಾತ್ರಿ.